ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತ ಅದೇ ಸಮಯದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಹುಡುಕಿದ ಭವಿಷ್ ನಾವು ಬರುವ ಮೊದಲೇ ಅವಳು ಯಾವುದೋ ಟ್ರೈನ್ ಹತ್ತಿ ಹೋಗಿದ್ದಾಳೆ ಅನಿಸುತ್ತೆ. ಈಗ ತಾನೇ 2 ಟ್ರೈನ್ ಹೋಯಿತು, ಎಲ್ಲೆಲ್ಲಿಗೆ ಹೋಯಿತು ಅಂತ ಕೌಂಟರ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಾ. ಸ್ಟೀಫನ್ಗೆ ಸಲಹೆ ಇತ್ತು. ತನ್ನ ಸೆಲ್ಫೋನ್ ತೆಗೆದು ನೋಡಿದಾಗ ಅವನ ಒರಟಾದ ಕೆಂಡ ಕಾರುತ್ತಿದ್ದ ಮುಖದಲ್ಲಿ ನಸುನಗು ತೇಲಿ ಬಂದಿತ್ತು. ಅದಕ್ಕೆ ಮುಖ್ಯ ಕಾರಣವೆಂದರೆ ಅವಳ ಸೆಲ್ಫೋನ್ ಮೂಲಕ ಅವನು ಅವಳೆಲ್ಲಿದ್ದಾಳೆಂಬ ಮಾಹಿತಿಯನ್ನು ತಿಳಿದುಕೊಂಡಿದ್ದ. ತಕ್ಷಣವೇ ಸ್ಟೀಫನ್ಗೆ ಕಾಲ್ ಮಾಡಿ, ನೀನು ಎಂಟ್ರೆನ್ಸ್ ಹತ್ರ ಬಾ, ನಾವೀಗಲೇ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಬ್ಬರೂ ತಡ ಮಾಡದೆ ಬಸ್ ಸ್ಟ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ್ದರು. ಮನೆಯಿಂದ ತಪ್ಪಿಸಿಕೊಂಡು ಬಂದ ಸುಪ್ತಾ ಭವಿಷ್ನನ್ನು ಸರಿಯಾಗಿ ಆಟವಾಡಿಸಿದ್ದಳು. ಅವನೊಂದಿಗೆ ಕಣ್ಣಾಮುಚ್ಚಾಲೆ ಆಟವಾಡಿ ಅವನನ್ನು ಅತ್ತ ಕಳಿಸಿ ಇತ್ತ ಬಂದವಳು ಹೊಸಪೇಟೆಗೆ ಹೋಗುತ್ತಿದ್ದ ಟ್ರೈನ್ ಹತ್ತಿದ್ದಳು. ಶಾಪಿಂಗ್ ಮಾಲ್ಗೆ ಹೋಗಿ ಹೊಸ ಡ್ರೆಸ್ ಖರೀದಿಸಿ ತನ್ನ ಬಟ್ಟೆಯನ್ನು ಬದಲಾಯಿಸಿಕೊಂಡಿದ್ದಳು. ಆದ್ದರಿಂದ ದೂರದಿಂದಲೇ ಬಟ್ಟೆಯ ಬಣ್ಣವನ್ನು ಗುರುತಿಸಿ ತನ್ನನ್ನು ಕಂಡುಹಿಡಿಯುವಂತಿಲ್ಲ. ಆದರೂ ಅವಳ ಆತಂಕವೇನೂ ಕಡಿಮೆಯಾಗಿರಲಿಲ್ಲ. ಅವಳು ಪ್ರಯಾಣಿಸುತ್ತಿದ್ದ ಟ್ರೈನ್ ಸುಮಾರು 50ರಿಂದ 60 ಕಿಲೋಮೀಟರ್ ದೂರ ಹೋಗಿತ್ತೇನೋ. ಆ ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವಳ ಎದೆ ಬಡಿತ 100ರ ಗಡಿ ದಾಟಿದೆ. ಸುಪ್ತಾಗೆ ತನ್ನ ಕಣ್ಣುಗಳನ್ನೇ ನಂಬಲಾಗುತ್ತಿಲ್ಲ. ಕಾರಣ ಡೆವಿಲ್. ಅವನು ಇಷ್ಟು ಬೇಗ ಇಲ್ಲಿ. ಅವನನ್ನು ನೋಡುತ್ತಿದ್ದಂತೆಯೇ ಪತರಗುಟ್ಟಿ ಹೋಗಿದ್ದಳು ಹುಡುಗಿ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಟ್ರೈನ್ ಹತ್ತಿ ಬಂದು ತನ್ನನ್ನು ಎಳೆದುಕೊಂಡು ಹೋಗುವುದು ಗ್ಯಾರಂಟಿ. ಅವಳಿಗೀಗ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ. ತಾನು ಮತ್ತು ಕವನ ಅವನಿಂದ ತಪ್ಪಿಸಿಕೊಳ್ಳಬೇಕೆಂದು ಇಷ್ಟೆಲ್ಲ ಸರ್ಕಸ್ ಮಾಡಿದರು. ಮತ್ತೆ ಹುಲಿಯ ಬಾಯಿಯಲ್ಲಿ ಸಿಕ್ಕಿಹಾಕಿಕೊಂಡಂತಹ ಜಿಂಕೆಯ ಪರಿಸ್ಥಿತಿ ಆಗುತ್ತಿದೆಯಲ್ಲ ತನ್ನದು. ಯೋಚಿಸುತ್ತಾ ಸಮಯ ಕಳೆಯುವಂತಿರಲಿಲ್ಲ. ಅವಳು ಎಷ್ಟು ಭಯಪಡುತ್ತಿದ್ದಳೆಂದರೆ ಕೈಕಾಲುಗಳು ನಡುಗುತ್ತಿತ್ತು. ಸರಿಯಾಗಿ ಎದ್ದು ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಮುಖದಲ್ಲಿ ಬೆವರಹನಿಗಳು ಶೇಖರಿಸಲ್ಪಡುತ್ತಿದ್ದವು. ಅವಳ ಮುಖದಲ್ಲಿದ್ದ ಸ್ವೇದ ಬಿಂದುಗಳು ಧರೆಗೆ ಉರುಳುತ್ತಿದ್ದರು. ಅದನ್ನು ತೊಡೆದುಕೊಳ್ಳುವತ್ತ ಅವಳಿಗೆ ಲಕ್ಷ್ಯವೇ ಇರಲಿಲ್ಲ. ತನ್ನ ಪಕ್ಕದಲ್ಲಿ ಕುಳಿತಾಕೆಯ ಬಳಿ ಭಯ ಆತಂಕದಿಂದ ನಡುಗುವ ಧ್ವನಿಯಲ್ಲಿಯೇ ಏನೋ ಕೇಳಿದವಳು. ನಡುಗುತ್ತಿದ್ದ ದೇಹವನ್ನು ಸಮತೋಲನಕ್ಕೆ ತರಲು ಸಾಧ್ಯವಾಗುತ್ತಿಲ್ಲ. ಭಯ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಮತ್ತೆ ಒಂದೇ ನಿಮಿಷಕ್ಕೆ ಅವಳಿಗಾಗಿ ತಪಾಸಣೆ ನಡೆದಿತ್ತು. ಅವಳಿಗಾಗಿ ಅವರಿಬ್ಬರು ಟ್ರೈನ್ ಹತ್ತಿದ್ದರು. ಸುಪ್ತಾ ಮತ್ತೆ ಆ ಡೆವಿಲ್ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ? ಅವನು ಕೊಡುವ ಶಿಕ್ಷೆಗೆ ಗುರಿಯಾಗಿ ಸಂಕಟ ಅನುಭವಿಸುತ್ತಾಳಾ? ಈ ಕತೆ ಇಷ್ಟಪಟ್ಟರೆ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಕಥೆಯನ್ನು ಓದಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.